ಧರ್ಮೇಂದ್ರ ಪ್ರಧಾನ್ ಅಂತೂ ಇಂತೂ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇಷ್ಟು ದಿನಗಳ ಬೇಕಾಯಿತು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ತೆಗೆದುಕೊಳ್ಳಲಿಕ್ಕೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಮಕ್ಕಳ ವಿದ್ಯಾರ್ಥಿಗಳ ಒಂದು ಒಗ್ಗಟ್ಟಿಗೆ ಮಾಡಿದಂತಹ ಬಿಜೆಪಿ ಸರ್ಕಾರ. ಮೋದಿಗೆ ಇಷ್ಟು ದಿನ ಆಯ್ತು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಸ್ವೀಕಾರ ಮಾಡಲಿಕ್ಕೆ. ಜಂತರ್ ಮಂತರ್ನಲ್ಲಿ ನಡೀತಾ ಇದ್ದಂತಹ ಘನಘೋರವಾಗಿರುವಂತಹ ಒಂದು ಹೋರಾಟ ಈಗಾದ್ರೂ ಕೂಡ ಮುಕ್ತಾಯವಾಗುತ್ತಾ ಅನ್ನೋದು ಗೊತ್ತಿಲ್ಲ, ಕಾದು ನೋಡ್ಬೇಕು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ. ಯಾವತ್ತಿಗೂ ಕೂಡ ಬಂದು ಇಲ್ಲ ತಪ್ಪಾಗಿಲ್ಲ ತಪ್ಪಾಗಿದೆ ಅಂತ ಯಾವುದೇ ರೀತಿಯಾದ ಹೇಳಿಕೆಯನ್ನು ನೀಡದೇ ಇದ್ದಂತಹ ಧರ್ಮೇಂದ್ರ ಪ್ರಧಾನ್ ಅವರ ಹತ್ತಿರ ಕೇಂದ್ರ ಸರ್ಕಾರ ರಾಜೀನಾಮೆಯನ್ನ ಪಡೆದುಕೊಂಡಿದೆ. ಯಾವುದೇ ಒಂದು ಅವ್ರಿಗೆ ಖಾತೆ ಕೊಡದೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು, ಗೊತ್ತಿಲ್ಲ ಖಾತೆ ಕೊಡ್ತಾರೋ ಇಲ್ವೋ ಅಂತ ಹೇಳಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಹಗರಣ ನಡೆದಿದೆ ಅಂತ ಹೇಳಿ ವಿದ್ಯಾರ್ಥಿಗಳು ಹಾಗೂ ಸಿಜೆಪಿ ಪಕ್ಷದ ಸಾಕಷ್ಟು ಜನ ವಿದ್ಯಾರ್ಥಿಗಳು ವಕ್ತಾರರು ಬಂದು ಹೋರಾಟವನ್ನು ಮಾಡಿದ್ರು. ಸಮಾಜ ಪರ ಹೋರಾಟವನ್ನ ಮಾಡುವಂತ ಎಲ್ಲಾ ವ್ಯಕ್ತಿಗಳು ಕೂಡ ಬಂದು ಕೂತ್ಕೊಂಡಿದ್ರು. ಒಂದಲ್ಲ ಎರಡಲ್ಲ 4 ರಿಂದ 5 ವರ್ಷವೂ ಕೂಡ ಇದೇ ಆಗಿತ್ತು. ಪ್ರತಿ ಸಲವೂ ಕೂಡ ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇತ್ತು. ಇದೇ ಕಾರಣಕ್ಕೆ ಸಂಬಂಧಪಟ್ಟಂತೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಸಿಜೆಪಿ ಪಕ್ಷ ಕೂತ್ಕೊಂಡಿತ್ತು. ನಿನ್ನೆ ಅಷ್ಟೇ ಹೋಗಿ ನಡ್ಡಾ ಅವರ ಹತ್ರ ಮಾತನಾಡಿ ಅಲ್ಲಿರುವಂತವ್ರ ಹತ್ರ ಎಲ್ಲ ಮಾತನಾಡಿ ಬಂದಿತ್ತು. ನರೇಂದ್ರ ಮೋದಿ ಅವರು ಕೂಡ ದಿನಕ್ಕೊಂದು ವಿಡಿಯೋಗಳನ್ನ ರೀಲ್ಸ್ಗಳನ್ನ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾ ಇದ್ರು. ಅದಕ್ಕೆ ಪ್ರತಿಫಲ ಅನ್ನುವಂತೆ ಈಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಿದೆ. ತಪ್ಪೋ ಸರಿಯೋ ಗೊತ್ತಿಲ್ಲ, ಅವರ ಮೇಲೆ ತನಿಖೆಗಳಾಗಬೇಕು. ತನಿಖೆಗಳಾಗಿಲ್ಲ ಅಂತಂದ್ರೆ ಹೌದು ಧರ್ಮೇಂದ್ರ ಪ್ರಧಾನ್ ಅವರೇ ತಪ್ಪು ಮಾಡಿದ್ದಾರೆ ಅಂತ ಆಗತ್ತೆ. ಇನ್ನು ಸಿಜೆಪಿ ಪಕ್ಷ ಬಂದು ಹೇಳಿತ್ತು, ನೀವು ಮೂರು ಹೇಳಿಕೆಯನ್ನ ಕೊಟ್ಟಿದ್ರು, ಒಂದು 3 ಭರವಸೆಯನ್ನು ಕೊಟ್ಟಿದ್ರು. ಮೊದಲನೇದಾಗಿ ವಿದ್ಯಾರ್ಥಿಗಳ ಮೇಲೆ FIR ಏನಿದೆ ಅದನ್ನ ಹಾಕ್ಸಲ್ಲ ಅಂತ ಹೇಳಿ, ಎರಡನೇದಾಗಿ ಯಾರು ಸುಸೈಡ್ ಮಾಡ್ಕೊಂಡಿದ್ದಾರೋ ಅವರ ಮನೆಗೆ ಪರಿಹಾರವನ್ನ ನೀಡಬೇಕು ಅಂತ ಹೇಳಿ, ಮೂರನೇದಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಬೇಕು ಅಂತೇಳಿ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಬೇಕು ಅಂದಿದ್ದಕ್ಕೆ ಸಮಯವನ್ನ ಕೇಳಿದಂತಹ ಬಿಜೆಪಿಯ ಸಾಕಷ್ಟು ಜನ ನಾಯಕರು ಈಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆದುಕೊಂಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯಿಂದ ಸಾಕಷ್ಟು ವಿದ್ಯಾರ್ಥಿಗಳು ಖುಷಿಯಾಗಿದ್ದಾರೆ. ಇನ್ನಾದ್ರೂ ಹೋರಾಟಗಳು ನಡೆಯುತ್ತಾ ನಿಲ್ಲುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ಎಸ್, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟರು. ಇಷ್ಟು ದಿನಗಳ ಪರಿಶ್ರಮ ಈಗ ಆಯಿತು, ಸರಿ ಆಯಿತು ಅಂತ ಹೇಳಿ ಸಾಕಷ್ಟು ಜನ ಅಂದ್ಕೊಂಡ್ರು. ಆದರೆ ಮುಂದೆ ಗೊತ್ತಿಲ್ಲ ಯಾವ ಒಂದು ಪೋಸ್ಟ್ಗಳನ್ನು ಕೊಡ್ತಾರೆ ಅಂತ ಹೇಳಿ. ಕಾಂಗ್ರೆಸ್ ಸೇರಿ ವಿಪಕ್ಷಗಳಿಂದ ರಾಜೀನಾಮೆಗೆ ಪಟ್ಟು ಕಡೆಗೂ ರಾಜೀನಾಮೆ ಕೊಟ್ಟ ಧರ್ಮೇಂದ್ರ ಪ್ರಧಾನ್. ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಕೊಟ್ಟಿದ್ದಾರೆ. ಅಂತೂ ಇಂತೂ ಕಡೆಗೂ ರಾಜೀನಾಮೆ ಕೊಟ್ಟಿರುವಂತಹ ಧರ್ಮೇಂದ್ರ ಪ್ರಧಾನ್. ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಿಸೈನ್. ಅಂತೂ ಇಂತೂ ಒಂದು ಗಾದೆ ಇದೆ, ಕುಂಟಿಗೆ ಮಕ್ಕಳಾಯ್ತು ಅಂತ ಹೇಳಿ. ಹಾಗೆ ಅಂತೂ ಇಂತೂ ಕುಂಟಿ ಮಕ್ಕಳಿಗೆ ರಾಜ್ಯ ಸಿಕ್ತು ಅಂತ ಹೇಳಿ ಕಡೆಗೂ ರಾಜೀನಾಮೆಯನ್ನ ಪಡ್ಕೊಳ್ಳಲಾಯಿತು. ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡಿದ್ರು. ಅವರ ಈ ಒಂದು ರಿಸೈನ್ ಇಂದ ಹೋರಾಟಗಳು ಗೊತ್ತಿಲ್ಲ ನಿಲ್ಲುತ್ತೋ ಇಲ್ವೋ ಅಂತ. ರಾಹುಲ್ ಗಾಂಧಿ ಅವರು ಭಾಳ ಚೆನ್ನಾಗಿ ಒಂದು ಮಾತು ಹೇಳಿದ್ರು. ಏನು ಅಂತಂದ್ರೆ, ನೀವು ಇವಾಗ ವಿಪಕ್ಷದಲ್ಲಿ ಇದ್ಕೊಂಡು ಮಾತಾಡ್ತಿದ್ದೀನಿ, ನೀವು ಇವಾಗ ಧರ್ಮೇಂದ್ರ ಪ್ರಧಾನ್ ಅವರನ್ನ ಶಿಕ್ಷಣ ಸಚಿವ ಸ್ಥಾನದಿಂದ ತೆಗೆದುಹಾಕಿ ಮತ್ಯಾವುದಾದ್ರು ಸಚಿವ ಸ್ಥಾನಗಳಿಂದ ಕೊಡೋದಿದ್ರೆ ಮಾಡಲೇಬೇಡಿ ಆ ಕೆಲಸನ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಗೊತ್ತಿಲ್ಲ ಯಾವ ರೀತಿಯಾಗಿ ಧರ್ಮೇಂದ್ರ ಪ್ರಧಾನ್ ಅವರ ಮನಸ್ಸು ಒಲಿಸ್ತೋ ಬಿಜೆಪಿ ಸರ್ಕಾರ ಅಂತ ಹೇಳಿ. ಆ ಮನುಷ್ಯನ ಒಂದೇ ಒಂದು ರಾಜೀನಾಮೆಗೆ ಇಷ್ಟು ದಿನ ಬೇಕಾಗ್ತದೆ. ಮೋದಿಜಿ ಇದೇ ಕೆಲಸ ಮೊದಲು ಮಾಡಿದ್ರೆ ಇಷ್ಟು ಜನ ಸೇರ್ತಾನೆ ಇರಲಿಲ್ಲ ಜಿ, ಇಷ್ಟು ಜನ ಸೇರ್ತಾನೆ ಇರಲಿಲ್ಲ ಅಲ್ಲಿ.
ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹವೂ ಆಗ್ತಾ ಇರಲಿಲ್ಲ. ಜಂತರ್ ಮಂತರ್ನಲ್ಲಿ ಸರಿಯಾದ ರೀತಿಯಲ್ಲಿ ವಿದ್ಯಾರ್ಥಿಗಳು ಬಂದು ಕೂತ್ಕೊಂಡು ಹೋರಾಟ ಮಾಡಿ DJ ಹಾಕೊಂಡು ಡ್ಯಾನ್ಸ್ ಮಾಡಿ ಯಾವುದೂ ಆಗ್ತಾ ಇರಲಿಲ್ಲ. ನೀಟ್ ಪ್ರಶ್ನೆ ಪತ್ರಿಕೆ ಎಷ್ಟು ಸಲ ಸೋರಿದೆ. ಪ್ರತಿ ಸಲವೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವ್ರು ಬಚಾವ್ ಮಾಡ್ಕೊಂಡು ಬಂದ್ರೆ ಯಾರು ನಂಬ್ತಾರೆ? ಮೋದಿಜಿ ಯಾರು ಇಲ್ಲಿ ಕಿವಿ ಮೇಲೆ ಹೂ ಇಟ್ಕೊಂಡಿದ್ದವರಿಲ್ಲ ಅಂತ ಹೇಳಿ ವಿರೋಧ ಪಕ್ಷದವರೇ ಹೇಳ್ತಾರೆ. ಕಡೆಗೂ ಕೂಡ ರಾಜೀನಾಮೆಯನ್ನ ಕೊಟ್ಟರು. ಕಡೆಗೂ ಕೂಡ ಬಿಜೆಪಿ ಸರ್ಕಾರ ರಾಜೀನಾಮೆ ತೆಗೆದುಕೊಳ್ಳಿ, ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡು. ಈಗ ಕಾಕ್ರೋಚ್ ಜನತಾ ಪಕ್ಷ ಬಂದು ಕೂತ್ಕೊಳ್ಳುತ್ತೆ, ವಕ್ತಾರರು ಬಂದು ಕೂತ್ಕೊಳ್ತಾರೆ. ಈಗ ಮಾತುಕತೆ ಆಗುತ್ತೆ. 3:30 ಶುರು ಆಗುತ್ತೆ. ಕಾಂಗ್ರೆಸ್ ಕಡೆಗೂ ತನ್ನ ವಿಜಯವನ್ನ ಸಾಧಿಸಿದಂತೆ ಕಾಣಿಸ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ಅವರ ಈ ಒಂದು ರಾಜೀನಾಮೆ, ಇಷ್ಟು ತಡವಾಗಿ ಬಂದಿರುವಂತಹ ರಾಜೀನಾಮೆಗೆ ಅದು ಯಾರು ಸಾಕ್ಷಿ ಆಗ್ತಾರೋ ನಾ ಕಾಣಿ. ಆ ಒಂದು ಕಾರಣಕ್ಕಾಗಿ ಗೊತ್ತಿಲ್ಲ, ಕಾದು ನೋಡಬೇಕು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಇದನ್ನ ಅಂತ ಹೇಳಿ. ಧರ್ಮೇಂದ್ರ ಪ್ರಧಾನ್ ಅವರು ಅಂತೂ ಇಂತೂ ಕೊಟ್ರು ರಾಜೀನಾಮೆ. ಕೆಲವೊಬ್ರು ಹೇಳ್ತಾ ಇದ್ರು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡೋದಿಲ್ಲ, ಹೋರಾಟಗಳು ಮುಂದುವರಿಯುತ್ತೆ, CJP ಪಾಲಿಗೆ ಅದೊಂದು ದೊಡ್ಡ ಸೋಲಾಗುತ್ತೆ ಅಂತ ಹೇಳಿ. ಇಲ್ಲಿ ಪಕ್ಷ ಗೆಲ್ಲುತ್ತೋ ಮನುಷ್ಯ ಗೆಲ್ತಾನೋ ಐ ಡೋಂಟ್ ನೋ. ಯಾವ ಜಾತಿ ಗೆಲ್ಲುತ್ತೋ, ಧರ್ಮ ಗೆಲ್ಲುತ್ತೋ, ಸಂಘ ಸಂಸ್ಥೆಗಳು ಗೆಲ್ಲುತ್ತೋ, ನಂಗದು ಬೇಕಾಗಿಲ್ಲ. ವಿದ್ಯಾರ್ಥಿಗಳು ಗೆಲ್ಲಬೇಕು. ವಿದ್ಯಾರ್ಥಿ ಮತ್ತು ರೈತ ದೇಶದ 2 ಬೆನ್ನೆಲುಬು ಇದ್ದ ಹಾಗೆ. ಈ ವಿದ್ಯಾರ್ಥಿಗಳಿಗೆ ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರ್ತಾ ಕೂತ್ಕೊಂಡ್ರೆ ಬಿಜೆಪಿ ಪ್ರತಿಭಟನೆಗೆ ಮಾಡಿದಂತಹ ಸರ್ಕಾರ ಪ್ರಧಾನ ರಾಜೀನಾಮೆ ಇಲ್ಲದೆ ಮಾತುಕತೆ ಇಲ್ಲ. 3ನೇ ಸಂಧಾನ ಸಭೆಗೆ ಬರಲ್ಲ ಎಂದಿದ್ದಂತಹ CJP ಘೋಷಣೆ ಬೆನ್ನಲ್ಲೇ ಪ್ರಧಾನ್ ರಾಜೀನಾಮೆ. CJP ಮೆರವಣಿಗೆಗೆ ಮಾಡಿದಂತಹ ಸರ್ಕಾರ. CJP ಪ್ರತಿಭಟನೆಯನ್ನ ಮಾಡ್ತು. CJP ಪ್ರತಿಭಟನೆಯಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂತು. ವಿದ್ಯಾರ್ಥಿಗಳು ಕೂಡ CJP ಪಕ್ಷದ ಪರವಾಗಿ ನಿಂತರು. ಪಕ್ಷ ಅನ್ನೋದಕ್ಕಿಂತ ನ್ಯಾಯದ ಪರವಾಗಿ ನಿಲ್ಲಬೇಕು ಅನ್ನುವಂಥ ಮನಸ್ಥಿತಿಯನ್ನು CJP ಅನ್ಕೊಳ್ತು. ಅದರ ತಕ್ಕ ಹಾಗೆ ಪ್ರತಿಭಟನೆಗಳನ್ನ ಮಾಡ್ತು. ಒಂದು ರೀತಿಯಾಗಿರುವಂಥ ಜಿದ್ದಿಟ್ಕೊಳ್ತದು. ಏನು ಅಂತಂದ್ರೆ, ನೀವು ಇಳಿಸಿ ಮೊದಲು, ನಾವು ಬಂದು ನಿಮ್ಮ ಹತ್ರ ಮಾತಾಡಬೇಕು, 3ನೇ ರೌಂಡ್ ಫೈನಲ್ ರೌಂಡ್ ಆಗಬೇಕು, ಮಾತುಕತೆ ನಡೆಸಬೇಕು ಅಂದರೆ ಮೊದಲು ನೀವು ನಿಮ್ಮ ಕೈಯಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಇಟ್ಕೊಂಡು ಬರ್ಬೇಕು ನೀವು. ಇಲ್ಲ ಈ ಪ್ರತಿಭಟನೆ ಉಗ್ರ ಆಗುತ್ತೆ. ಪ್ರತಿಯೊಂದು ಸ್ಟೇಟಲ್ಲೂ ಕೂಡ ಪ್ರತಿಭಟನಾಕಾರರ ಮೇಲೆ ಹೇಳ್ತಾರೆ. ಬಿಕಾಸ್ ಆಫ್ ವೈ? ಇದು ವಿದ್ಯಾರ್ಥಿಗಳ ಪ್ರತಿಭಟನೆ ಆಗಿರೋದ್ರಿಂದ. ಪ್ರಧಾನಿ ನರೇಂದ್ರ ಮೋದಿಗೆ ಪ್ರಧಾನ್ ರಾಜೀನಾಮೆ ಪತ್ರ ರವಾನಿಸಿದಂತಹ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವಂತೆ ಸೂಚಿಸಿದ್ದಂತಹ ಮೋದಿ ಕೆಲ ನಿಮಿಷಗಳ ಹಿಂದೆ ಪ್ರಧಾನಿ ಸಚಿವಾಲಯದಿಂದ ಸೂಚನೆ ಕೂಡ ನೀಡಲಾಗಿತ್ತು. ಅಂತೂ ಇಂತೂ ರಾಜೀನಾಮೆಯನ್ನ ಕೊಟ್ಟರು. ಮೋದಿ ಮತ್ತು ಅಮಿತ್ ಶಾ, ರಾಜನಾಥ್ ಸಿಂಗ್, ನಡ್ಡಾ ಮೀಟಿಂಗ್ ನಲ್ಲಿರ್ತಾರೆ. ಆಂತರಿಕ ಸಭೆ ಬಳಿಕ ರಾಜೀನಾಮೆಗೆ ಸೂಚಿಸಿದ್ದಂತಹ ಮೋದಿ ಸೂಚನೆಯ ಬೆನ್ನಲ್ಲೇ ಪ್ರಧಾನ್ ರಾಜೀನಾಮೆ. ನರೇಂದ್ರ ಮೋದಿ ಅವರು ಇವರಿಗೆ ಹೇಳಿದ್ರಂತೆ, ಯಾರಿಗೆ? ಧರ್ಮೇಂದ್ರ ಪ್ರಧಾನ್ ಅವರಿಗೆ, ಕೊಟ್ಟು ಬಿಡಿ ರಾಜೀನಾಮೆಯನ್ನ ಅಂತ. ಪಾಪ ಮೋದಿಜಿ ಅವರು ಇಷ್ಟು ಬೇಗ ಹೇಳಬೇಕಾಗಿತ್ತು. ಇಷ್ಟೊತ್ತಿಗೆ ರಾಜೀನಾಮೆ ಕೊಟ್ಟು ತನಿಖೆಯಿಂದ ಹಾಕಬೇಕಾಗಿತ್ತು. ಅಂದರೆ ಅದು ಏನಕ್ಕೋ ಪ್ರೀತಿನೋ ಗೊತ್ತಿಲ್ಲ ನನಗಂತೂ. ಐ ಡೋಂಟ್ ನೋ ಧರ್ಮೇಂದ್ರ ಪ್ರಧಾನ್ ಅವ್ರ ಮೇಲೆ ಬಿಜೆಪಿಗೆ ಯಾಕಷ್ಟೊಂದು ಪ್ರೀತಿ ಅಂತ ಹೇಳಿ. ಈಗ ಮೀಟಿಂಗ್ ಇದೆ. ಅಮಿತ್ ಶಾ, ರಾಜನಾಥ್ ಸಿಂಗ್, ನಡ್ಡಾ ಮೀಟಿಂಗ್ ಮಾಡಲಿದ್ದಾರೆ.